ನೀವು ಎಷ್ಟೇ ಹರಕೆ ಹೊತ್ಕೊಂಡ್ರು ಕೂಡ ಅಲ್ಲಿ ಏನ್ ನಡಿಬೇಕು ಅಂತ ಬರ್ತಿರುತ್ತೋ ಅದೇ ನಡೆಯೋದು. ಇವಾಗ ಹೊರಡಣ್ವಾ? ನಾವು ಬರಲ್ಲ ನಿಹಾರಿಕಾ, ನೀವ್ ಹೊರಡಿ. ನೀವ್ ಬರ್ಲಿಲ್ಲ ಅಂದ್ರೆ ಅಲೇಖೆ ಅಲ್ಲಿ ಬೇಜಾರ್ ಮಾಡ್ಕೋತಾಳಕ್ಕ. ರುದ್ರಾಣಿ ಅವರು ಪ್ರತ್ಯೇಕವಾಗಿ ಬೇರೆ ಹೇಳಿದ್ದಾರೆ. ಏನ್ ಪರವಾಗಿಲ್ಲ ಬಿಡು, ನೀವು ಹೋಗಿ. ಯಾವುದೋ ಒಂದು ರೀತಿಲಿ ಮದುವೆ ಅಂತೂ ನಿಂತೋಗುತ್ತೆ ಅನ್ನಿಸ್ತಿದೆ. ಪುರೋಹಿತ್ರೆ, ಏನಪ್ಪ ಎಲ್ಲ ಬಂದಿದ್ಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಆಗ್ಲಿ. ಪೂಜೆ ಶುರುವಾದ್ಮೇಲೆ ಅದಿಲ್ಲ ಇದಿಲ್ಲ ಅಂತ ಹೇಳ್ಬಿಡಿ. ಯಾಕಂದ್ರೆ ಇದು ಮಾಮೂಲಿ ಮದ್ವೆ ಅಲ್ಲ, ಚರಿತ್ರೆಯಲ್ಲೇ ಉಳಿಯೋಂತ ದೊಡ್ಡ ಮದ್ವೆ. ಒಂದ್ಸಲಿ ನೋಡ್ಕೊಳ್ಳಿ. ಅಮ್ಮ, ಎಲ್ಲ ಬಂದಂಗೆನೆ, ಆದ್ರೆ ಒಂದನ್ ಬಿಟ್ಟು. ಏನದು? ಮಂಗಳಸೂತ್ರನಮ್ಮ. ಶ್ರೀಕರ್ಣನ ಕಟ್ಟೋದು ಆ ತಾಳಿನ ಪುರೋಹಿತ್ರೆ. ಅವತ್ತು ಶ್ರೀಕರ್ ನನ್ನ ಕತ್ತಿಂದ ಕಿತ್ತು ಬಿಸಾಕಿದ್ದ. ಇವಾಗ ಅದೇ ತಾಳಿನ ಕಟ್ಟಿಸ್ಕೋತೀನಿ. ಹಾಗಾದ್ರೆ ಅದನ್ನ ತಗೊಂಡು ಬಂದು ಇಲ್ಲಿ ಪೂಜೆಗಿಡಿ. ಸರಿಯಾಗಿ ಮುಹೂರ್ತದ ಸಮಯಕ್ಕೆ ನಾನೇ ಹೋಗಿ ತಂದು ಶ್ರೀಕರ್ ಕೊಡ್ತೀನಿ. ಅಲ್ಲಿವರೆಗೂ ಅಲ್ಲೇ ಇರಲಿ. ಶಾಸ್ತ್ರ ಶುರುವಾದ ಮೇಲೆ ಆ ತಾಳಿಗಾಗಬೇಕಾಗಿರೋ ಪೂಜೆಗಳು ಕೆಲವು ಇರುತ್ತಮ್ಮ. ಇಲ್ಲ ಅಂದ್ರೆ ಅದು ಅಮಂಗಳ. ಆ ಮಂಗಳಸೂತ್ರಕ್ಕೆ ಆಗ್ಬೇಕಾಗಿರೋ ಪೂಜೆಗಳು ಅವತ್ತೇ ಆಗೋಗಿದೆ ಪುರೋಹಿತ್ರೆ. ಆ ವಿಷಯದ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಅದು ಹಾಗಲ್ಲಮ್ಮ. ಪುರೋಹಿತ್ರೆ, ನೀವಿನ್ನೇನು ಮಾತಾಡಬೇಡಿ. ನನ್ನ ಮಗಳ ಮದುವೆ ಅವಳಿಗಿಷ್ಟ ಬಂದ ಹಾಗೆ, ಅವಳಿಗಿಷ್ಟ ಆದ ಹಾಗೆ ನಡಿಬೇಕು. ಸರಿನಮ್ಮ, ನಿಮ್ಮಿಷ್ಟ. ನಾನು ಅನಿಷ್ಟ ಅಂತ ಹೇಳಿದ್ರು ನೀವು ಕೇಳೋ ಪರಿಸ್ಥಿತಿಲಿ ಇಲ್ಲ. ನಾನು ಹೇಳ್ದೆ ಅಲ್ವ ಪುರೋಹಿತ್ರೆ, ಇದು ಮಾಮೂಲಿ ಮದ್ವೆ ಅಲ್ಲ. ಸರಿ, ಎಲ್ಲ ನೀನ್ ಅನ್ಕೊಂಡ ಹಾಗೆ ನಡೆಯುತ್ತಮ್ಮ. ಶ್ರೀಕರ್ ಅವರು ಬರೋವರೆಗೂ ನೀನ್ ಇಲ್ಲಿರೋದು ಯಾಕೆ? ದೇವಸ್ಥಾನದ ಮ್ಯಾನೇಜ್ಮೆಂಟ್ ರೂಮಲ್ಲಿ ಕೂತ್ಕೋ. ಸರಿನಮ್ಮ. ಬೇಗ ಬಾ ಶ್ರೀಕರ್.
ಇಷ್ಟೆಲ್ಲ ನಡೆದ ಮೇಲೆ ನನಗೇನು ಅನ್ನಿಸ್ತಿದೆ ಅಂದ್ರೆ ಅಮ್ಮನವರ ವಿಗ್ರಹನ ನಮ್ಮ ಮನೆಗೆ ತಗೊಂಡೇ ಬರಬಾರ್ದಾಗಿತ್ತೇನೋ ಅಂತ ಅನ್ನಿಸ್ತಿದೆ. ರುದ್ರಾಣಿಯ ಅಲೇಖ್ಯ ಮುಂದೆ ಅವನಿ ತಲೆ ತಗ್ಗಿಸ್ದೇನೆ ಮಾತು ಕೊಡ್ದೇನೆ ಇರಬೇಕಾಗಿತ್ತು ಅಂತ ಅನ್ನಿಸ್ತಿದೆ. ಅಮ್ಮನವರು ನಮ್ಮ ಮನೆಗೆ ಬರ್ದೇನೆ ಇರಬೇಕಿತ್ತು ಅನ್ನೋ ಮಾತನ್ನ ನಾನು ಹೇಳಬಾರ್ದು, ಆದರೆ ಅವನಿಗೋಸ್ಕರ ಹಾಗೆ ಹೇಳ್ಬೇಕಾಗಿ ಬರ್ತಿದೆ. ಅವನಿ ಅಮ್ಮನವ್ರನ್ನ ತರದೇ ಇದ್ದಿದ್ರೆ ಪೌರ್ಣಮಿ ದಿನ ನೀ ನಮ್ಮಿಂದ ದೂರ ಆಗ್ತಿದ್ದೆ ವೇದ. ನನ್ನ ಪ್ರಾಣ ಹೋದ್ರೆ ಹೋಗ್ತಿತ್ತು ರೀ. ನನ್ನ ಮಗ ಸೊಸೆ ಜೀವನ ಭವಿಷ್ಯ ಚೆನ್ನಾಗಿರ್ತಿತ್ತು ಅಲ್ವಾ? ನಾನ್ ಬದುಕಿ ಉದ್ಧಾರ ಮಾಡೋ ಅಂಥದ್ದು ಏನಿದೆ? ಇನ್ಯಾವತ್ತೂ ಹಾಗೆ ಮಾತಾಡ್ಬೇಡಿ ಅತ್ತೆ. ನಿಮ್ಮ ಆಯಸ್ಸು 10 ಊರಿಗೆ ಆಯಸ್ಸು, ನಿಮ್ಮ ಕ್ಷೇಮ 10 ಊರಿಗೆ ಕ್ಷೇಮ. ಜನರ ಕಣ್ಣಿಗೆ ಕಾಣಿಸ್ದೇ ಇರೋ ದೇವತೆ ಅನ್ನಪೂರ್ಣ ದೇವಿ ಆದ್ರೆ ಕಾಣಿಸೋ ದೇವತೆ ನೀವು. ನೀವಿಲ್ದೇ ಇರೋ ದಿನ 10 ಊರು ಕತ್ಲಾಗ್ಬಿಡತ್ತೆ. ಜನರಿಗೋಸ್ಕರ ನನ್ನ ಮನೆಯವ್ರನ್ನ ದೂರ ಮಾಡ್ಕೋಬೇಕಾಗಿ ಬರ್ತಿದೆ. ಆ ಜನಕ್ಕೋಸ್ಕರ ನಾವು ಎಂಥ ತ್ಯಾಗ ಬೇಕಿದ್ರೂ ಮಾಡ್ತೀವಿ ಅಂತಾನೆ ಅಲ್ವಾ ಅತ್ತೆ? ನಮ್ಮ ಕುಟುಂಬ ಅಂದ್ರೆ ಅವ್ರಿಗೆ ಅಷ್ಟು ಗೌರವ. ನೀನು ಜನರ ಬಗ್ಗೆ ಯೋಚಿಸ್ತಿದೀಯಾ? ನಾನು ನಿನ್ನ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಈಗಲೂ ಕಾಲ ಮಿಂಚೋಗಿಲ್ಲ, ಇನ್ನೊಂದ್ಸಲ ಯೋಚನೆ ಮಾಡು ಅವನಿ. ಈಗ ಇನ್ನೇನು ಯೋಚನೆ ಮಾಡೋಕ್ಕಾಗಲ್ಲ ಬಾವ, ಸಮಯ ಮೀರೋಗಿದೆ. ಇನ್ನೂ 2 ಗಂಟೆ ಸಮಯ ಇದೆ ಅವನಿ. ಇನ್ನಾದ್ರೂ ಆಸೆನ್ ಬಿಟ್ಬಿಡು ಬಾವ. ನೀನ್ ಅನ್ಕೊಂಡ್ ಹಾಗೆ ನಡೀಲಿಲ್ಲ ಅಂದ್ರೆ ನೀನ್ ತಡ್ಕೊಳ್ಳೋದಕ್ಕಾಗಲ್ಲ. ಅವನಿ ಮತ್ತೆ ನನ್ನ ಮಧ್ಯ ತುಂಬಾ ದಿನಗಳಿಂದ ಆಧಿಪತ್ಯಕ್ಕೆ ಹೋರಾಟ ನಡೀತಾನೆ ಇದೆ. ಇವತ್ತಿಗೆ ಅವನಿ ಶನಿ ನಮ್ಮಿಂದ ದೂರ ಆಗತ್ತೆ. ಯಾವುದೇ ಪರಿಸ್ಥಿತಿನಲ್ಲೂ ಮದ್ವೆ ನಿಲ್ದೇ ಇರೋ ಹಾಗೆ ನೋಡ್ಕೊಳ್ಬೇಕು. ಬುಜ್ಜಿ, ನಮ್ಮ ಪ್ರಯತ್ನನ ನಾವು ಚೆನ್ನಾಗೇ ಮಾಡೋಣ. ಆದ್ರೂ ನಂಗೊಂದು ಡೌಟು. ಏನದು? ಮದ್ವೆ ನಿಲ್ಬಾರ್ದು ಅಂತ ನಾವು ಅನ್ಕೊಂಡಿರೋ ಹಾಗೆ ಮದ್ವೆ ನಿಂತು ಹೋಗ್ಬೇಕು ಅಂತ ಈ ಅವನಿ ಶ್ರೀಕರ್ ಜೊತೆಗೆ ಸುಜಾತ ಕೂಡ ಅನ್ಕೊಂಡಿದ್ದಾಳೆ. ಸರಿಯಾದ ಸಮಯಕ್ಕೆ ಸುಜಾತ ಎಂಟ್ರಿ ಕೊಟ್ಟು ಹಾಳು ಮಾಡ್ಬಿಟ್ರೆ? ಅಕ್ಕ, ಏನೋ ಬೆಳಿಗ್ಗೆಯಿಂದ ನನ್ನ ಕಣ್ಣು ಕಂಟಿನ್ಯೂಸ್ ಆಗಿ ಅದುರ್ತಿದೆ ಅಕ್ಕ. ನನಗೇನೋ ತುಂಬ ಡೌಟ್ ಬರ್ತಾ ಇದೆ. ಮದ್ವೆ ನಿಲ್ಸೋದಕ್ಕೆ ಯಾವುದೋ ಕಡೆಯಿಂದ ಯಾವುದೋ ಒಂದು ಶಕ್ತಿ ಹೊರಟಿದೆ ಅಂತ ಅನಿಸ್ತಿದೆ. ಇಷ್ಟು ದೂರ ಬಂದಿರೋ ಮದುವೆನ ಇನ್ಯಾವ ಶಕ್ತಿನೂ ತಡೆಯೋಕ್ಕಾಗಲ್ಲ. ನೀನು ಬಾಯ್ಗೆ ಬಂದಾಗ ಮಾತಾಡಬೇಡ. ಮದ್ವೆ ನಿಲ್ಸೋದಕ್ಕೆ ಯಾವ ಶಕ್ತಿನೂ ಬರಬೇಕಾಗಿರೋ ಅಗತ್ಯ ಇಲ್ಲ ರುದ್ರಾಣಿ. ಈ ಸುಜಾತ ಸಾಕು. ಏಯ್, ನೀನಿಲ್ಲಿರೋದು ಅಷ್ಟು ಒಳ್ಳೇದು ಅನ್ನಿಸ್ತಿಲ್ಲ. ನೀನ್ ಮನೆಗೆ ಹೋಗೋ. ಅಕ್ಕ, ನಾನು ಇನ್ನೇನು ಮಾತಾಡಲ್ಲ ಅಕ್ಕ, ಇಲ್ಲೇ ಇರ್ತೀನಕ್ಕ. ಹಾಗಾದ್ರೆ ಬಾಯ್ ಮುಚ್ಕೊಂಡಿರು. ಸರಿ ಅಕ್ಕ. ನನ್ನ ತಂಗಿ ಜೀವನನ ನಾಶ ಮಾಡಬೇಕು ಅಂತ ನೋಡ್ತಿರೋ ಆ ಶೂರ್ಪಣಿಕೆ ಎಲ್ಲಿದ್ದಾಳೆ?
ನನ್ನ ತಂಗಿ ಅಂದರೆ ನನಗೆ ಪ್ರಾಣ. ನನ್ನ ತಂಗಿಗೋಸ್ಕರ ಈ ಮದುವೆನ ತಡಿಬೇಕು. ಅದಕ್ಕೋಸ್ಕರ ಇವಾಗ ನಾನೊಂದು ಕೆಲಸ ಮಾಡೋದಕ್ಕೆ ಬಂದಿದ್ದೀನಿ. ಅದು ತಪ್ಪು ಅಂತ ನನಗೆ ಗೊತ್ತು. ಅಲೇಖ್ಯ ಜೊತೆ ಶ್ರೀಕರ್ ಮದುವೆ ನಡೆಯೋದು ಅದಕ್ಕಿಂತ ತಪ್ಪು. ನನ್ನ ಅರ್ಥ ಮಾಡ್ಕೋತೀಯ ಅನ್ಕೋತಿದ್ದೀನಿ. ಎಲ್ಲರ ಬಗ್ಗೆ ಯೋಚನೆ ಮಾಡಿ ಅವನಿ ತನ್ನ ಲೈಫ್ ಸ್ಯಾಕ್ರಿಫೈ ಮಾಡ್ತಿದ್ದಾಳೆ. ಅವಳು ಭವಿಷ್ಯದ ಬಗ್ಗೆ ನೆನೆಸ್ಕೊಂಡ್ರೇ ತುಂಬ ಬೇಜಾರಾಗ್ತಿದೆ. ನಮಸ್ಕಾರ ಆಂಟಿ. ನನ್ನ ಫ್ರೆಂಡ್ ಗೀತಾ ಅತ್ತೆ, ಇವಳು ಮದುವೆ ವಿಷಯನ ಮಾತಾಡೋದಕ್ಕೇನೆ ಈ ಊರಿಗೆ ಬಂದೆ. ಆಗ್ಲೇ ಅಮ್ಮನವ್ರ ವಿಷಯ, ರುದ್ರಾಣಿ ವಿಷಯ ಗೊತ್ತಾಗಿತ್ತು. ಮದುವೆ ಆದ್ಮೇಲೆ ಗೀತಾನ ಚೆನ್ನಾಗಿ ನೋಡ್ಕೋ ರಮೇಶ್. ಯಾವುದೇ ಪರಿಸ್ಥಿತಿ ಬಂದರೂ, ಏನೇ ಅಡ್ಡಿ ಆದರೂ, ಯಾವುದೇ ಸಮಸ್ಯೆ ಬಂದರೂ ನೀನು ಮಾತ್ರ ಗೀತಾ ಕೈನ ಬಿಡಬೇಡ. ನನಗೆ ಗಂಡ ಆಗೋನಿಗೆ ಇಷ್ಟು ಬುದ್ಧಿ ಹೇಳ್ತಿದ್ಯಾ, ಮತ್ತೆ ನಿನ್ನ ಗಂಡನ ವಿಷಯದಲ್ಲಿ ಯಾಕಿಂತ ನಿರ್ಧಾರ ತಗೊಂಡಿದ್ಯಾ? ಎಷ್ಟೇ ಸಮಸ್ಯೆ ಬಂದರೂ ಶ್ರೀಕರ್ ಅಣ್ಣನ ಬಿಡಬಾರ್ದಲ್ವಾ? ಸ್ವಲ್ಪ ಹೊತ್ತಲ್ಲಿ ನಿನ್ನ ಗಂಡನ್ನ ಇನ್ನೊಂದು ಹೆಣ್ಣಿನ ಜೊತೆ ಮದುವೆ ಮಾಡ್ತಾ ಹೀಗೆ ಹೇಗೆ ಮಾತಾಡ್ತಾ ಇದೆಯಾ? ಬುದ್ಧಿ ಹೇಳೋದಕ್ಕೆ ಬಿಟ್ರೆ ನೀನು ಅದನ್ನು ಪಾಲಿಸಲ್ವಲ್ಲ? ಇಲ್ಲೋಡು ತಾಯಿ, ಏನಿದ್ ಮೋಟಿವೇಶನ್ ಕ್ಲಾಸ್ಗಳು? ಈ ಟೈಮಲ್ಲಿ ಇವೆಲ್ಲ ಬೇಕಾ? ಇಲ್ಲೋಡು, ಇಲ್ಲಿ ನೀನು ಹೇಳಿದ್ರಿಂದ ಇಲ್ಲಿ ಏನು ನಡೆಯಲ್ಲ. ಗೀತಾ ಸೀತಾ ಅಂತ ಎಷ್ಟು ಜನ ಬಂದು ಎಷ್ಟೇ ಕ್ಲಾಸ್ ತಗೊಂಡ್ರು ನಡಿಬೇಕಾಗಿರೋದು ಯಾವುದೇ ಪರಿಸ್ಥಿತಿನಲ್ಲೂ ನಿಲ್ಲಲ್ಲ ಕೃಷ್ಣ. ಈ ಸಮಯದಲ್ಲಿ ಅವನಿ ಮಾತು ತಪ್ಪೋದಕ್ಕಿಂತ ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಒಳ್ಳೇದು. ಅಷ್ಟಕ್ಕೂ ಅವನಿ ಜೀವನ ನಾಶ ಆಗೋದಕ್ಕೆ ಮೊದಲಿಂದನೂ ನೀವೇ ಕಾರಣ. ನೀವೇನಾದ್ರೂ ಶ್ರೀಕರ್ ಅಣ್ಣನ ಇಷ್ಟಪಡ್ತಿರ್ಲಿಲ್ಲ ಅಂದಿದ್ರೆ ಇಂಥ ಪರಿಸ್ಥಿತಿ ಅವನಿಗೆ ಬರ್ತಿರ್ಲಿಲ್ಲ. ಏಯ್, ನೀನು ನಿನ್ನ ಫ್ರೆಂಡ್ ಬಗ್ಗೆ ಮಾತ್ರ ಮಾತಾಡು. ನಿನ್ನ ಫ್ರೆಂಡ್ಗೆ ಸಪೋರ್ಟ್ ಮಾಡ್ಕೋ, ತಪ್ಪಿಲ್ಲ. ನನ್ನ ತಂಟೆಗೆ ಬಂದೆ ಅಂದ್ರೆ ಮರ್ಯಾದೆ ಇರಲ್ಲ. ಬುಜ್ಜಿ, ಅಷ್ಟಕ್ಕೂ ಇಂಥವ್ರಿಗೆಲ್ಲ ಮಾತಾಡಕ್ಕೆ ಅವಕಾಶನೇ ಕೊಡಬಾರ್ದು. ನಾವೆಲ್ಲ ಒಳಗಡೆ ಹೋಗೋಣ, ಬನ್ನಿ ಬನ್ನಿ. ಆಂಟಿ, ಚಿಕ್ಕ ಸೊಸೆ ಜೀವನ ನಾಶ ಆಗ್ತಿದ್ರೆ ನೀವು ಹೇಗೆ ಸಹಿಸ್ಕೋತಿದ್ದೀರಾ? ಅವನಿದು ನಿಮ್ಮ ಥರ ಜಾತಕ ಅಲ್ಲ ಅಂತ ಕೀಳ್ ಭಾವನೆನಾ? ಅಂತ ಅಭಿಪ್ರಾಯ, ಅಂತ ಕೋಪ ಯಾವತ್ತೋ ಹೊರಟೋಗಿದ್ಯಮ್ಮ. ನನ್ನಂತ ಜಾತಕ ಹೊಂದಿರೋಳಲ್ದೇ ಇದ್ರೂ ಕೂಡ ಅವನಿ ಅಂದ್ರೆ ನನಗೆ ಪ್ರಾಣ. ಅವನಿಗೋಸ್ಕರ ಪ್ರಾಣ ಕೊಡೋದಕ್ಕಾದ್ರೂ ನಾನು ಸಿದ್ಧಳಾಗಿದ್ದೀನಿ. ಅವನಿನ ಈಗ ನಾವು ಸೊಸೆ ಹಾಗಲ್ಲಮ್ಮ, ಮಗಳ ಥರ ನೋಡ್ಕೋತಾ ಇದ್ದೀವಿ. ಆದ್ರೂ ನಾವು ಕೂಡ ಏನು ಮಾಡೋಕ್ಕಾಗದಿರೋ ಪರಿಸ್ಥಿತಿಲಿದ್ದೀವಿ. ಗೀತಾ, ಒಬ್ಳು ಸ್ನೇಹಿತೆ ಆಗಿ ನೀನ್ ನನ್ನ ಬಗ್ಗೆ ನೋವು ಪಡೋದ್ರಲ್ಲಿ ಅರ್ಥ ಇದೆ, ತಪ್ಪಿಲ್ಲ. ಆದ್ರೆ ಆ ದೈವ ನನ್ನ ಹತ್ರ ಹೀಗೆ ಮಾಡಿಸ್ತಾ ಇದೆ ಅಂತ ಅನ್ಕೊಳ್ದೆ ತಪ್ಪಿಲ್ಲ. ಯಾಕಂದ್ರೆ ನಾನು ನನ್ನ ಗಂಡನ್ನ ತ್ಯಾಗ ಮಾಡೋದಕ್ಕೆ ಸಿದ್ಧಪಟ್ಟಿದ್ರಿಂದ ಅಮ್ಮನವರು ನಮ್ಮ ಮನೆಗೆ ಬಂದ್ರು. ಅತ್ತೆ ಪ್ರಾಣನೂ ಉಳೀತು. ಇವತ್ತು ದೇವಸ್ಥಾನದ ಬಾಗ್ಲು ತೆಗೀತು. ನಿಮ್ಮೆಲ್ಲರೂ ಮದ್ವೆನೂ ನಡೀತಾ ಇದೆ. ನನ್ನಿಂದ ಇಷ್ಟು ಒಳ್ಳೆ ಕೆಲಸ ನಡೀತು ಅಂತ ತೃಪ್ತಿ ಪಡೋದು ಬಿಟ್ರೆ ಇನ್ನೇನು ಮಾಡೋಕ್ಕಾಗಲ್ಲ. ನಡೀರಿ ಹೋಗೋಣ. ರುದ್ರಾಣಿ ಅವರೇ, ಏನ್ ಪುರೋಹಿತ್ರೆ? ಸಮಯ ಆಗ್ತಾ ಇದೆ, ಮದುಮಗ ಇನ್ನೂ ಬಂದಿಲ್ಲ. ಎಲ್ಲಿದ್ದಾರೆ ಅಂತ ತಿಳ್ಕೊಳ್ತೀರಾ? ಸರಿ ಪುರೋಹಿತ್ರೆ. ಲೇ ಭದ್ರಾ, ಅಕ್ಕ, ಫೋನ್ ಮಾಡ್ಕೊಡೋ. ಇದ್ಯಾಕಕ್ಕ? ಅಲ್ಲಿ ನೋಡಿ ಬರ್ತಿದ್ದಾರೆ. ನಮಸ್ಕಾರ ಅಮ್ಮ. ನಮಸ್ಕಾರ ಅಮ್ಮ. ನಮಸ್ಕಾರ ಪುರೋಹಿತ್ರೆ. ನಿಮ್ಗೋಸ್ಕರನೇ ಕಾಯ್ತಿದ್ವಿ ವೇದವತಿ ಅವರೇ. ನೋಡಿ, ಶ್ರೀಕರ್ ಅಲೇಖ್ಯ ಮದುವೆಗೋಸ್ಕರ ದೇವಸ್ಥಾನ ಮದುವೆ ಮಂಟಪದ ಹಾಗೆ ಹೇಗೆ ಬದಲಾಗಿ ಸುಂದರವಾಗಿ ಕಾಣಿಸ್ತಿದೆ.
ವೇದಾವತಿ ಪ್ರಸಾದ್ರವ್ರ ಮಗನಿಗೂ ನಮ್ಮ ಅಕ್ಕ ರುದ್ರಾಣಿ ಅವ್ರ ಮಗಳಿಗೂ ಮದ್ವೆ ಅಂದ್ರೆ ಮಾಮೂಲಾಗಿರುತ್ತ ಮತ್ತೆ ಅದ್ದೂರಿ ಆಗಿರ್ಬೇಕು ಮತ್ತೆ. ಹೌದು, ನಿಮ್ ಕುಟುಂಬದ ಸದಸ್ಯರು ಉಳ್ದೋರು ಬಂದಿಲ್ವಲ್ಲ ಯಾಕೆ? ಕೆಲವು ಕಾರಣಗಳಿಂದ ಅವ್ರಿಗೆ ಯಾರಿಗೂ ಬರೋದಕ್ಕಾಗ್ಲಿಲ್ಲ. ಸರಿ ಬಿಡಿ, ಯಾರಿದ್ರು ಇಲ್ದೇ ಇದ್ರು ವಧುವರ ಇದ್ರೆ ಸಾಕು. ಈ ಮದ್ವೆ ಅದ್ದೂರಿಯಾಗಿ ಕಣ್ಣಿಗೆ ಹಬ್ಬದ ಹಾಗೆ ನಡೆಯುತ್ತೆ. ರುದ್ರಾಣಿ, ಹೇಳಿ ವೇದವತಿ ಅವರೇ. ಒಂದು ಮಾತು. ಮದುವೆ ವಿಷಯದ ಬಗ್ಗೆ ಇನ್ನೊಂದ್ಸಲ ಯೋಚನೆ ಮಾಡು ಅನ್ನೋ ಮಾತಲ್ದೆ ನೀವ್ ಇನ್ನೇನಾದ್ರೂ ಹೇಳಿ ನಾನ್ ನಿಮ್ ಮಾತನ್ನ ಇಲ್ಲ ಅನ್ನಲ್ಲ. ಆ ಮಾತನ್ನೇ ಕೇಳಬೇಕು ಅಂತ ಅನ್ಕೊಂಡ್ರೆ ಮಾತ್ರ ಅದು ನಡೆಯೋ ಕೆಲಸ ಅಲ್ಲ. ನೀವು ಹಠದಿಂದ ಮದ್ವೆನೇನೋ ಮಾಡ್ಸಕ್ಕಾಗತ್ತೆ, ಆದ್ರೆ ನನ್ನ ಹತ್ರ ಮನಸ್ಫೂರ್ತಿಯಾಗಿ ಸಂಸಾರನಂತೂ ಮಾಡ್ಸಕ್ಕಾಗಲ್ಲ ಅಲ್ವಾ? ತುಂಬಾ ಜನ ಇಷ್ಟ ಇಲ್ದೇ ಇರೋ ಮದ್ವೆನ ಮಾಡ್ಕೋತಾರೆ, ಆಮೇಲೆ ಇಷ್ಟವಾಗಿ ಬದಲಾಯಿಸ್ಕೋತಾರೆ. ನನ್ನ ಮಗಳ ಪ್ರೀತಿ ನಿನ್ನನ್ನ ಬದಲಾಯಿಸತ್ತೆ ಬಿಡು. ಒಂದು ಹೆಣ್ಮಗಳ ಕಣ್ಣೀರು ಇನ್ನೊಂದು ಹೆಣ್ಮಗಳ ಜೀವನಕ್ಕೆ ಒಳ್ಳೇದಲ್ಲಮ್ಮ. ಒಬ್ರು ತಾಳಿನ ತೆಗೆದು ಇನ್ನೊಬ್ರಿಗೆ ಆ ತಾಳಿನ ಕಟ್ಟಬೇಕು ಅನ್ಕೊಳ್ಳೋದು ಎಲ್ಲಿ ತನಕ ಒಳ್ಳೇದು ಅಂತ ನೀವೇ ಯೋಚನೆ ಮಾಡಿ. ಅವನೇ ಪುಣ್ಯದಿಂದ ದೇವಸ್ಥಾನದ ಬಾಗ್ಲು ತೆಗ್ದಿದೆ. ನಮ್ಮ ಮಕ್ಕಳು ಮದುವೆ ಆಗ್ತಿದೆ ಅಂತ ನಾವೆಲ್ಲ ಸಂತೋಷವಾಗಿದ್ದೀವಿ. ನೀವೀಗ ಹೀಗೆ ಮಾತಾಡ್ತಾ ಇದ್ದೀರಲ್ಲ ವೇದವತಿ ಅವರೇ. ಈ ಮದುವೆ ನಡೀಲಿಲ್ಲ ಅಂದ್ರೆ ಮತ್ತೆ ದೇವಸ್ಥಾನದ ಬಾಗ್ಲು ಮುಚ್ಚಿಸ್ಬಿಡ್ತಾರೆ. ನಮ್ಮ ಮಕ್ಕಳ ಮದುವೆಗಳೆಲ್ಲ ನಿಂತು ಹೋಗುತ್ತೆ. ಯಾವ ವಯಸ್ಸಲ್ಲಿ ಏನು ನಡಿಬೇಕೋ ಅದು ನಡಿಬೇಕು ಅಂತಾರೆ. ಈಗಲೇ ನಮ್ಮ ಮಕ್ಕಳ ವಯಸ್ಸು ಮದುವೆ ವಯಸ್ಸು ದಾಟೋಗಿದೆ. ಇವಾಗ ಕೂಡ ಮದುವೆ ನಿಂತೋಯ್ತು ಅಂದರೆ ಜೀವನ ಪೂರ್ತಿ ಮದುವೆ ಆಗಲ್ಲ ಅಂತ ಅರ್ಥ. ಇದೆಲ್ಲ ಇವ್ರ ಡೈಲಾಗ್ ಅಲ್ಲ. ಅಕ್ಕ ಮೊದಲೇ ಈ ಗ್ಯಾಂಗ್ನ ಪ್ರಿಪೇರ್ ಮಾಡಿದಾಳೆ. ನೀನ್ ಸಾಧಾರಣದವಳಲ್ಲ ಅಕ್ಕ. ಎಲ್ರ ಮಾತನ್ನು ಕೇಳಿಸ್ಕೊಂಡ್ರಿ ಅಲ್ವಾ? ಇಲ್ಲಿವರೆಗೂ ಬಂದ್ಮೇಲೆ ನೀವಿನ್ನೂ ಆಸೆ ಪಡೋದು ದುರಾಸೆ ಅನ್ಸತ್ತೆ ಅತ್ತೆ. ಹೌದಮ್ಮ, ನಾವು ಮಾತು ತಪ್ಪಿದ್ರೆ ನಮ್ಮ ಕುಟುಂಬದ ಮನೆತನದ ಹೆಸರು ಹಾಳಾಗುತ್ತೆ. ಅಮ್ಮ, ಮದುವೆ ಶಾಸ್ತ್ರನ ಶುರು ಮಾಡೋಣ. ವರನ್ನ ಕರ್ಕೊಂಡು ಬಂದು ಹಸೆ ಮಣೆ ಮೇಲೆ ಕೂರಿಸಿ. ಅವನಿ, ಶ್ರೀಕರ್ ಅವ್ರನ್ನ ನೀನೇ ಕರ್ಕೊಂಡು ಹೋಗಲ್ ಕೂಡ್ಸು. ಪುಣ್ಯ ಎಲ್ಲ ನಿನಗೆ ಸಿಗತ್ತೆ. ನಿನ್ನ ತಂಗಿ ಅಂತ ಅವಳು ಜೀವನ ನಾಶ ಆಗೋಗ್ತಿದೆ ಅನ್ನೋ ಕರುಣೆ ಇಲ್ದೇನೆ ಹೀಗೆ ಮಾತಾಡ್ತಾ ಇದೆಯಲ್ಲಮ್ಮ ನೀನು. ಮಾತ್ ಕೊಟ್ಟಿತ್ತು ಅವನಿ, ನನಗೆ ಯಾಕೆ ಬೈತಾ ಇದ್ದೀರಾ ಅತ್ತೆ? ಇನ್ನೇನ್ ನಡಿಬೇಕೋ ಅದೇ ನಡೆಯುತ್ತೆ. ನಡಿ ಬಾವಾ, ಬಾ ಬಾವಾ. ಬಾ ಬಾವಾ, ಕೂತ್ಕೋ ಬಾವಾ. ಲೈ, ಯಾಕೆ ಚಿಕ್ಕ ಮಕ್ಳು ಥರ ಹಠ ಮಾಡ್ತಿದ್ಯಾ? ಎಲ್ಲರೂ ನೋಡ್ತಾ ಇದ್ದಾರೆ, ಕೂತ್ಕೋ.